ಸೊ ನೋಡಿ ನೆಕ್ಸ್ಟ್ ಬರ್ತಕ್ಕಂಥ ನ್ಯೂಟನ್ ಸೆಕೆಂಡ್ ಲಾ, ಫಸ್ಟ್ ಲಾ ಎಷ್ಟೊತ್ತ ನೋಡಿದ್ರೆ ಸೆಕೆಂಡ್ ಲಾ. ಸೊ ಸೆಕೆಂಡ್ ಲಾ ಅರ್ಥ ಆಗಕ್ಕಿಂತ ಮುಂಚೆ ಕೆಲವೊಂದು ಬೇಸಿಕ್ಸ್ ನ ಹೇಳ್ಬಿಡ್ತೇನೆ. ಸೆಕೆಂಡ್ ಲಾ ಗೊತ್ತಾಗಬೇಕಂತ ಕೇಳಿದ್ರೆ ನಿಮ್ಗೆ ಫೋರ್ಸ್ ಅಂದ್ರೆ ಏನಂತ ಗೊತ್ತಿರಬೇಕು, ನೆಕ್ಸ್ಟ್ ಮಾಸ್ ಅಂದ್ರೆ ಏನಂತ ಗೊತ್ತಿರಬೇಕು, ಆಕ್ಸಿಲರೇಷನ್ ಏನಂತ ಗೊತ್ತಿರಬೇಕು. ಆಯ್ತಾ? ಫೋರ್ಸ್ ಅಂತ ಕೇಳಿದ್ರೆ ಬಲ ಅಂತ ಹೇಳ್ತೀವಿ. ಸೊ ಸಿಂಪಲ್ ಅದು, ನಾನೇನ್ ಮಾಡ್ತಕ್ಕಂಥ ಪುಷ್ ಮಾಡ್ತಕ್ಕಂಥದ್ದು ಬಲ ಆಯ್ತು. ಮಾಸ್ ಅಂತ ಕೇಳಿದ್ರೆ ರಾಶಿ ಅಂತ ಹೇಳ್ತೀವಿ. ಎ ಅಂತ ಕೇಳಿದ್ರೆ ಆಕ್ಸಿಲರೇಷನ್ ವೇಗೋತ್ಕರ್ಷ ಅಂತ ಹೇಳ್ತೇವೆ. ಆಯ್ತಾ? ಆಕ್ಸಿಲರೇಷನ್ ಇದಕ್ಕೆ ವೇಗೋತ್ಕರ್ಷ ಅಂತ ಕರಿತೇವೆ. ಸರಿನಾ? ಸರಿ, ಇಲ್ಲಿ ನೀವು ನೋಡ್ಬೇಕಾದ್ರೆ ಫೋರ್ಸ್ ಅಂತೂ ಬಿಡಿ, ಫೋರ್ಸ್ ಏನಾಗುತ್ತೆ ನಿಮಗೆ ಎಷ್ಟು ಫೋರ್ಸ್ ಅಂದ್ರೆ ಫೋರ್ಸ್ ಅಂತಕ್ಕಂಥದ್ದು ನೀವು ಫಸ್ಟ್ ಲಾದಲ್ಲಿ ನೋಡಿದ್ರಲ್ಲ, ಅಂದ್ರೆ ಏನಾದ್ರು ಒಂದು ವಸ್ತುನ ಡಿಸ್ಪ್ಲೇಸ್ಮೆಂಟ್ ಮಾಡೋದಕ್ಕೆ, ಒಂದು ವಸ್ತುನ ಒಂದ್ ಕಡೆಯಿಂದ ಮತ್ತೊಂದ್ ಕಡೆಗೆ ಸ್ಥಳಾಂತರಿಸೋದಕ್ಕೆ ನಾವು ಅಪ್ಲೈ ಮಾಡ್ತಕ್ಕಂಥ ಫೋರ್ಸ್ ಅಂತ ಹೇಳ್ತೇವೆ. ಬಿಡಿ, ಅದಕ್ಕಿಂತ ಮುಂಚೆ ಇನ್ನೊಂದು ಬೇಸಿಕ್ ಹೇಳಿರ್ತೀನಿ ನಿಮ್ಗೆ, ಓಕೆನಾ? ಅದಕ್ಕಿಂತ ಮುಂಚೆ ಇನ್ನೊಂದು ಬೇಸಿಕ್ ಹೇಳಿರ್ತೀನಿ. ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಂತ ಹೇಳಿದ್ರೇನು, ನೆಕ್ಸ್ಟ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಅಂದ್ರೆ ಏನಂತ ಗೊತ್ತಿರಬೇಕು. ಆಯ್ತಾ? ನೆನ್ನೆ ಕ್ಲಾಸ್ ಅಲ್ಲಿ ಹೇಳಿದ್ದೆ, ಡೈರೆಕ್ಟ್ಲಿ ಪ್ರಪೋರ್ಷನ್ ಅಂತ ಕೇಳಿದ್ರೆ ಒಂದು ಜಾಸ್ತಿಯಾಗಿ ಮತ್ತೊಂದು ಜಾಸ್ತಿ ಅಂತ ತಿಳ್ಕೊಳೆ. ಈಗ ನೀವು ಹೊಡೋದಂತ ಹೇಳಿ ಅವ್ರು ಹೊಡೆಯೋದು, ಅವ್ರು ಹೊಡೋದಂತ ಹೇಳಿ ಇವ್ರು ಹೊಡೆಯೋದು. ಆಯ್ತಾ? ಒಬ್ರಿಗೊಬ್ರು ಹೊಡೆದ್ರು ಅಥವಾ ಏನೋ ಒಂದು ಜಾಸ್ತಿ ಆಯ್ತು ಅಂತ ಹೇಳಿ ಮತ್ತೊಂದು ಜಾಸ್ತಿ ಆಯ್ತು. ಈಗ ನಾನ್ ಬೈದೆ ಅಂತ ಹೇಳಿ ನೀವು ಬೈಯೋದು. ಆಯ್ತಾ? ಅದೇನಂತ ಅರ್ಥ, ಅದು ಡೈರೆಕ್ಟ್ಲಿ ಪ್ರಪೋರ್ಷನ್ ಅಂತ ಹೇಳಿ ಅರ್ಥ. ಆಯ್ತಾ? ಇನ್ವರ್ಸ್ಲಿ ಪ್ರಪೋರ್ಷನ್ ಅಂತ ಹೇಳಿದ್ರೆ ಒಂದು ಜಾಸ್ತಿಯಾಗಿ ಮತ್ತೊಂದು ಕಡಿಮೆ ಅಂತ ತಿಳ್ಕೊಳ್ಳಿ. ಇನ್ವರ್ಸ್ಲಿ ಪ್ರಪೋರ್ಷನ್ ಅಂದ್ರೆ ಒಂದು ಜಾಸ್ತಿಯಾಗಿ ಮತ್ತೊಂದು ಕಡಿಮೆ, ಅಥವಾ ಒಂದು ಕಡಿಮೆ ಅಂದ್ರೆ ಮತ್ತೊಂದು ಜಾಸ್ತಿ ಇರಬೇಕು. ಅದಕ್ಕೆ ನಾವೇನಂತ ಹೇಳ್ತೀವಿ, ಇನ್ವರ್ಸ್ಲಿ ಪ್ರಪೋರ್ಷನ್ ಅಂತ ಹೇಳ್ತೀವಿ. ಇದು ಬೇಸಿಕ್, ಇದು ಎಷ್ಟು ಯಾವುದು ಬೇಸಿಕ್ ಇದು, ಗೊತ್ತಾಯ್ತಾ? ಸೊ ಇಲ್ಲಿ ಅದಕ್ಕಿಂತ ಮುಂಚೆ ಇಲ್ಲಿ ಆಕ್ಸಿಲರೇಷನ್ ಅಂದ್ರೆ ಏನಂತ ನೋಡೋಣ. ಫಸ್ಟ್ ಆಕ್ಸಿಲರೇಷನ್ ಅಂದ್ರೆ ಏನಂತ ಕಾನ್ಸೆಪ್ಟ್ ನೋಡಿ, ಮಾಸ್ ಅಂದ್ರೆ ಏನು ಅಂತ ಹೇಳ್ಬಿಟ್ಟು, ಆಮೇಲೆ ಫೋರ್ಸ್ ಹೇಳ್ಬಿಟ್ಟು, ಆಮೇಲೆ ನ್ಯೂಟನ್ ಸೆಕೆಂಡ್ ನಿಮ್ಗೆ ತಾನೇ ಗೊತ್ತಾಗುತ್ತೆ. ಆಕ್ಸಿಲರೇಷನ್ ಅಂತ ಹೇಳಿದ್ರೇನು, ಆಕ್ಸಿಲರೇಷನ್ ಅಂತ ಹೇಳಿದ್ರೆ ಈಗ ಒಂದು ಎ ಸ್ಪಾಟ್ ಇಂದ ಒಂದು ಬಿ ಸ್ಪಾಟ್ ಏನ್ ಮಾಡ್ತಿರ್ತೀರಿ, ನೀವು ಹೋಗ್ಬೇಕಂತ ಅನ್ಕೊಂಡಿರ್ತೀರಿ. ಯಾಕಂದ್ರೆ ಎಲ್ಲರೂ ಇವಾಗ ಹೆಣ್ಣೋಡಕ್ಕೆ ಅಂತ ಹೊರಟಿದೀವಿ ಇವಾಗ, ಯಾಕಂದ್ರೆ ಗೌರ್ಮೆಂಟ್ ಜಾಬ್ ಆಗಿದೆ ಇದು. ಆಯ್ತಾ? ನೋಡಿ ಹಳ್ಳೆಲ್ಲ ಮಿಡಿ ಅಂತ ಬಿಟ್ಬಿಟ್ರೆ ಹಂಗೆ ಒಂದೇ ಸಾರಿ, ಸರಿನಾ? ಅಂತ ಎಲ್ರು ಆಯ್ತಾ? ಇವಾಗ ನಿಮ್ಗೆ ಇವಾಗ ಹೆಂಗೋ ಜಾಬ್ ಆಗಿದ್ಯಲ್ಲಪ್ಪ ನಿಮ್ದು, ಏನ್ ಹಾಚ್ಕೊಬೇಡ್ರಿ ನೋಡ್ರಿ ಇಲ್ಲಿ. ಆಯ್ತಾ? ನಿಮ್ದೆಲ್ಲ ಜಾಬ್ ಆಗಿದ್ಯಲ್ಲ, ಅದಕ್ಕೆ ನಿಮ್ದೆಲ್ಲ ಏನ್ ಮಾಡೋಣ, ಒಂದು ಹುಡುಗಿ ನೋಡಕ್ ಹೋಗೋಣ. ಹೋಗ್ಬೇಕಂತ ಕೇಳಿದ್ರೆ ಜೋಶ್ ಏನಾಗಿರ್ತದೆ, ಫುಲ್ ತುಂಬಿರ್ತದೆ. ಹಂಗೆ ಜೋಶ್ ಇವಾಗ, ಯಾಕಂದ್ರೆ ಸಣ್ಣ ಕಾರ್ಯಕ್ಕೆ ಹೋಗ್ತದೆ, ಸೊ ಜೋಶ್ ತುಂಬಿರ್ತದೆ. ಸರಿ, ನೀವೇನ್ ಮಾಡ್ತೀರಿ, ಮನೆಯಿಂದ ಹೊರಡ್ತೀರಿ, ಒಂದು ಯಾವ್ದ್ರಲ್ಲಿ ಹೋಗೋಣ, ಬೈಕ್ ಅಲ್ಲ ಕಾರಲ್ಲ? ಆಯ್ತಾ? ಸರಿ, ಕಾರಲ್ಲಿ, ಸೈಕಲ್ ಆಯ್ತಾ? ಅದೇ ಸೈಕಲ್ ಬರೋತ್ತಿಗೆ ಇವರೆಲ್ಲ ಮದುವೆ ಮಕ್ಳ ಕಾಲಕ್ಕೆ ನೀವು ಅವ್ರ ಮನೆಗೆ ಹೋಗಿರ್ತೀರಿ ಅಷ್ಟೇ, ಏನಿಲ್ಲ. ಸರಿ, ಹೊರಟಿರ್ತೀರಿ. ಸೊ ಹೊರಡ್ಬೇಕಾದ್ರೆ ಒಂದು 10 ಕಿಲೋಮೀಟರ್ ಪರ್ ಸೆಕೆಂಡ್, ಒಂದು 10 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಇರ್ತೀರಿ. ಬೈಕಲ್ಲ ಅಥವಾ ಕಾರಲ್ಲಿ ಹೋಗಿ 10 ಕಿಲೋಮೀಟರ್ ಇರ್ತೀರಿ. ಆಮೇಲೆ ಏನ್ ಮಾಡ್ತೀರಿ, ಹೈವೇ ಸಿಕ್ತಾಗ ಜೋಶ್ ಅಲ್ಲಿ ಇರ್ತೀರಿ, ಒಂದೇ ಸಲ ಒಂದು 80 ಕಿಲೋಮೀಟರ್ ಹೋಗ್ತೀರಿ. ಆಯ್ತಾ? ಸೊ ಹೋಗ್ಬೇಕಾದ್ರೆ ಏನಾಗುತ್ತೆ, ಏನ್ ಅದೇ ಸ್ಪೀಡ್ ಅಲ್ಲಿ ಹೋಗ್ತೀವ, ವೆಹಿಕಲ್ಸ್ ಗಳು ಬರ್ತಾ ಇರ್ತಾವ ಪಟ. ಹೌದಾ? ಅವಾಗ ಏನ್ ಮಾಡ್ತೀವಿ, ಒಂದ್ ಸ್ವಲ್ಪ ಬ್ರೇಕ್ ಹಾಕ್ಬಿಟ್ಟು ಒಂದು 40ಕ್ಕೆ ಬರ್ತೀವಿ. ಏನಾದ್ರು ಹಂಸ ಬಂತಪ್ಪ ಅಂತ ಕೇಳಿ ಏನ್ ಮಾಡ್ತೀವಿ, ಇನ್ನೂ ಸ್ವಲ್ಪ ಸ್ಲೋ ಮಾಡಿ ಒಂದು 10 ಕಿಲೋಮೀಟರ್ ಇರ್ತೀವಿ. ಆಯ್ತಾ? ಏನಾದ್ರು ಸೈಡ್ ಸ್ವಲ್ಪ ವೆಹಿಕಲ್ಸ್ ಓಡಿಸಿದ್ರೆ ಸೈಡ್ ಏನಾದ್ರು ಕಾಫಿ ಟೀ ಏನಾದ್ರು ಸಿಕ್ತಪ್ಪ ಅಂತ ಕೇಳಿದ್ರೆ ಒಂದು 0 ಕಿಲೋಮೀಟರ್ ಬರ್ತೀವಿ. ಮತ್ತೆ ಫುಲ್ ಜೋಶ್ ಏನಾಗ್ತೀವಿ, ಏನೊಂದು 120 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಹೋಗ್ತೀವಿ. ಮತ್ತೆ ಹೋಗ್ಬಿಟ್ಟು ನಿಮ್ಮ ಯಾರು ಹೆಣ್ಣೋಡಕ್ ಹೋಗಿರ್ತೀರಲ್ಲ ಅಲ್ಲಿ ಹೋಗಿ ಇಳ್ಕೋಗ್ತೀರಿ. ನೀವು ಅಂತಕ್ಕಂಥ ಸ್ಪಾಟ್ ಇಂದ ಬೇಡ, ಇಲ್ಲಿ ಬೆಂಗಳೂರಿಂದ ಇಲ್ಲ ಮಂಡ್ಯ ಅಥವಾ ತುಮಕೂರ್ಗೆ ಅಥವಾ ನಿಮ್ಮೊಂದು ಕೋಲಾರ್ಗೆ ಎಲ್ಲ ಹೊರಟಿದ್ವಿ ಅಂತ ತಿಳ್ಕೊಳ್ಳಿ ಇವಾಗ. ಆಯ್ತಾ? ಸೊ ಹೊರಟಿರ್ಬೇಕಾರೆ ಅಥವಾ ಉತ್ತರ ಕರ್ನಾಟಕ ಎಲ್ಲ ಹೊರಟಿದ್ದೀರಿ. ಆಯ್ತಾ? ಸೊ ಫಸ್ಟ್ ಸ್ಟಾರ್ಟ್ ಇಂದ ಕೊನೆ ಸ್ಪಾಟ್ ಅವ್ರಿಗೂ ಒಂದೇ ಸ್ಪೀಡ್ ಅಲ್ಲಿ ಹೋದ್ರ, ಒಂದೇ ಒಂದು ಇದ್ರಲ್ಲಿ ಹೋದ್ರ, ಒಂದೇ ವೇಗದಲ್ಲಿ ಹೋದ್ರ ಇಲ್ಲ, 10 ಇತ್ತು, 80 ಇತ್ತು, 40, 10 ಇದಾಯ್ತು, ಏನಾಯ್ತು, ಚೇಂಜ್ ಆಗ್ಬಿಟ್ಟು ಏನ್ ಮಾಡಿದ್ರಿ, ಹೋದ್ರಿ. ಇದನ್ನೇ ನಾವು ಏನಂತ ಹೇಳ್ತೀವಿ, ಆಕ್ಸಿಲರೇಷನ್ ಅಂತ ಕರೆಯೋದು. ಆಕ್ಸಿಲರೇಷನ್ ಅಂತ ಹೇಳಿದ್ರೇನು, ವೇಗದಲ್ಲಿನ ಬದಲಾವಣೆ ದರ. ಅಂದ್ರೆ ರೇಟ್ ಆಫ್, ನನ್ನ ಪರಿಸ್ಥಿತಿನ ಬರ್ಕೊಳಕ್ ಹೋಗ್ಬೇಡಿ, 3 ಲಾನು ನಾನೇ ರಿಟರ್ನ್ ಕೊಡ್ತೀನಿ ನಿಮ್ಗೆ. ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ ಅಂತ ಹೇಳ್ತೀವಿ. ಆಯ್ತಾ? ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ ಇದೆಯಲ್ಲ, ಅದನ್ನ ನಾವೇನಂತ ಹೇಳ್ತೀವಿ, ಆಕ್ಸಿಲರೇಷನ್ ವೇಗೋತ್ಕರ್ಷ ಅಂತ ಕರಿತೀವಿ. ಏನಂತೇಳಿ, ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ. ಈ ವೇಗದಲ್ಲಿನ ಬದಲಾವಣೆ ದರಕ್ಕೆ ನಾವೇನಂತ ಹೇಳೋದು ಆಕ್ಸಿಲರೇಷನ್ ಅಂತ ಕರೆಯೋದು. ಗೊತ್ತಾ? ಸೊ ಈ ಒಂದು ಆಕ್ಸಿಲರೇಷನ್ ವೇಗೋತ್ಕರ್ಷ ಯೂನಿಟ್ ಬಂದ್ಬಿಟ್ಟು ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ ಹೇಳ್ತೀವಿ, ಅಥವಾ ಕಿಲೋಮೀಟರ್ ಪರ್ ಅವರ್ ಸ್ಕ್ವೇರ್ ಅಂತ ಕರಿತೀವಿ. ಈ ಒಂದು ಆಕ್ಸಿಲರೇಷನ್ ಯೂನಿಟ್ ಬಂದ್ಬಿಟ್ಟು ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಥವಾ
ಕಿಲೋಮೀಟರ್ ಪರ್ ಅವರ್ಸ್ ಬರತಕ್ಕಂತ ಯೂನಿಟ್ ಅಲ್ಲಿ ಮೆಜರ್ ಮಾಡ್ತೀವಿ. ಹಾಗಾದ್ರೆ ಆಕ್ಸಲರೇಷನ್ ಗೆ ನಾವು ಯೂಸ್ ಮಾಡ್ತಕ್ಕಂತ ಫಾರ್ಮುಲಾ ಯಾವ್ದಪ್ಪ ಅಂತ ಕೇಳಿದ್ರೆ ಇಲ್ಲಿ ಅಂತಿಮ ವೇಗ ಅಂತ ಒಂದ್ ಬರುತ್ತೆ ಆಯ್ತಾ. ಅಂತಿಮ ವೇಗ ಅಂತ ಒಂದ್ ಹೇಳ್ತೀವಿ, ಮೈನಸ್ ಆರಂಭಿಕ ವೇಗ ಅಂತ ಒಂದ್ ಕರಿತೀವಿ. ಅಂದ್ರೆ ಫೈನಲ್ ವೆಲಾಸಿಟಿ ಆಯ್ತಾ, ಫೈನಲ್ ವೆಲಾಸಿಟಿ ಆಯ್ತಾ ಮೈನಸ್ ಇನಿಷಿಯಲ್ ವೆಲಾಸಿಟಿ ಆಯ್ತಾ. ಫೈನಲ್ ವೆಲಾಸಿಟಿ ಮೈನಸ್ ಇನಿಷಿಯಲ್ ವೆಲಾಸಿಟಿ ಡಿವೈಡ್ ಬೈ ಟೈಮ್ ಟೇಕನ್ ಅಂತ ಅರ್ಥ. ಟೈಮ್ ಟೇಕನ್ ಅಂತ ಹೇಳಿದ್ರೆ ತೆಗೆದುಕೊಂಡ ಸಮಯ ಅಂತ ಹೇಳ್ತೀವಿ. ಫೈನಲ್ ವೆಲಾಸಿಟಿ ಮೈನಸ್ ಇನಿಷಿಯಲ್ ವೆಲಾಸಿಟಿ ಡಿವೈಡ್ ಬೈ ಟೈಮ್ ಟೇಕನ್, ತೆಗೆದುಕೊಂಡ ಸಮಯ ಅಂತಿದೆಯಲ್ಲ ಇದಕ್ಕೆ ನಾವೇನಂತ ಹೇಳ್ತೀವಿ, ಅಂತಿಮ ವೇಗ ಮೈನಸ್ ಆರಂಭಿಕ ವೇಗ ಡಿವೈಡ್ ಬೈ ಫೈನಲ್ ವೆಲಾಸಿಟಿ ಇನಿಷಿಯಲ್ ವೆಲಾಸಿಟಿ ಅಂತ ಕರಿತೀವಿ. ನೀವು ಒಂದ್ ಅಬ್ಸರ್ವ್ ಮಾಡಿದ್ರ, ನಾನು ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ ಅಂತ ಹೇಳಿದೆ. ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ ವೇಗದಲ್ಲಿನ ಬದಲಾವಣೆ ದರ ಅಂತ ಹೇಳಿದೆ. ಬಟ್ ರೇಟ್ ಆಫ್ ಚೇಂಜ್ ಆಫ್ ಸ್ಪೀಡ್ ಅಂತ ಹೇಳಿಲ್ಲ ನಾನು, ಹೌದಾ. ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ ಅಂತ ಹೇಳಿದೆ ನಾನು, ರೇಟ್ ಆಫ್ ಚೇಂಜ್ ಆಫ್ ಸ್ಪೀಡ್ ಅಂತ ಹೇಳಿಲ್ಲ. ಇಲ್ಲಿ ಟ್ರಾನ್ಸ್ಲೇಷನ್ ಒಂದ್ ಗೊತ್ತಿರ್ಲಿ, ಸ್ಪೀಡ್ ಅಂತ ಕೇಳಿದ್ರೆ ಜವ ಅಂತ ಅರ್ಥ ಆಯ್ತಾ, ವೆಲಾಸಿಟಿ ಅಂತ ಕೇಳಿದ್ರೆ ವೇಗ ಅಂತ ಅರ್ಥ, ಗೊತ್ತಾಯ್ತಲ್ಲ. ನಾನಿಲ್ಲಿ ರೇಟ್ ಆಫ್ ಚೇಂಜ್ ಆಫ್ ಸ್ಪೀಡ್ ಅಂತ ಹೇಳ್ಬೋದಾಗಿತ್ತಲ್ಲ, ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ ಅಂತ ಯಾಕೆ ಹೇಳಿದೆ ಅಲ್ಲ, ಇದನ್ನೇ ಹೇಳ್ಬೋದಿತ್ತಲ್ವಾ. ರೇಟ್ ಆಫ್ ಚೇಂಜ್ ಆಫ್ ಸ್ಪೀಡ್ ಅಂತ ಹೇಳ್ಬೋದಾಗಿತ್ತು, ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ ಅಂತ ಯಾಕೆ ಹೇಳಿದೆ, ಯಾಕೆ ಅಂತ ಅದು ಗೊತ್ತಾಗ್ಬೇಕಂತ ಕೇಳಿದ್ರೆ ನಿಮಗೆ ಸ್ಕೇಲಾರ್ ಅಂತ ಹೇಳಿದ್ರೇನು ಓಕೆನಾ, ವೆಕ್ಟಾರ್ ಅಂದ್ರೆ ಏನಂತ ಗೊತ್ತಿರಬೇಕು. ಸ್ಕೇಲಾರ್ ಅಂತ ಕೇಳಿದ್ರೆ ಅದಿಶ ಅಂತ ಕರಿತೀವಿ, ವೆಕ್ಟಾರ್ ಅಂತ ಕೇಳಿದ್ರೆ ಸದಿಶ ಅಂತ ಹೇಳ್ತೀವಿ ಆಯ್ತಾ. ಸ್ಕೇಲಾರ್ ಅಂತ ಹೇಳಿದ್ರೇನಪ್ಪ ಅಂತ ಕೇಳಿದ್ರೆ ಇಟ್ ಹ್ಯಾಸ್ ಓನ್ಲಿ ಮ್ಯಾಗ್ನಿಟ್ಯೂಡ್ ಆಯ್ತಾ, ಇಟ್ ಹ್ಯಾಸ್ ಓನ್ಲಿ ಮ್ಯಾಗ್ನಿಟ್ಯೂಡ್. ಸ್ಕೇಲಾರ್ ಇಸ್ ನಥಿಂಗ್ ಬಟ್ ದಿ ಓನ್ಲಿ ಮ್ಯಾಗ್ನಿಟ್ಯೂಡ್. ವೆಕ್ಟಾರ್ ಅಂತ ಕೇಳಿದ್ರೆ ಇಟ್ ಹ್ಯಾಸ್ ಬೋತ್ ಮ್ಯಾಗ್ನಿಟ್ಯೂಡ್ ಅಂಡ್ ಡೈರೆಕ್ಷನ್ ಅಂತ ಕರಿತೀವಿ. ಅಂದ್ರೆ ಸ್ಕೇಲಾರ್ ಅಂತಕ್ಕಂಥದ್ದು ಮ್ಯಾಗ್ನಿಟ್ಯೂಡ್ ಅಂತ ಕೇಳಿದ್ರೆ ಏನದು, ಸೊ ದಿಕ್ಕಿರಲ್ಲ ಅದ್ರಲ್ಲಿ. ಸ್ಕೇಲಾರ್ ಅಂತ ಬಂದಾಗ ಅದ್ರಲ್ಲಿ ಏನಿರಲ್ಲ, ಡೈರೆಕ್ಷನ್ ಅಂತ ಕರಿತಿರಲ್ಲ. ಮ್ಯಾಗ್ನಿಟ್ಯೂಡ್ ಮತ್ತೆ ಡೈರೆಕ್ಷನ್ ಎರಡು ಬರ್ತಕ್ಕಂಥ ನಾವೇನಂತ ಹೇಳ್ತೀವಿ, ವೆಕ್ಟಾರ್ ಅಂತ ಕರಿತೀವಿ. ಸೊ ಹಾಗಾದ್ರೆ ಸ್ಕೇಲಾರ್ ಅಂತ ಹೇಳಿದ್ರೇನು, ಮ್ಯಾಗ್ನಿಟ್ಯೂಡ್ ಅಂತ ಕೇಳಿದ್ರೆ ಸೈಜ್ ಆಫ್ ಎನ್ ಆಬ್ಜೆಕ್ಟ್ ಅಥವಾ ಕ್ವಾಂಟಿಟಿ ಆಫ್ ಎನ್ ಆಬ್ಜೆಕ್ಟ್ ಅಂತ ಕರಿತೀವಿ. ಸೈಜ್ ಆಫ್ ಎನ್ ಆಬ್ಜೆಕ್ಟ್ ಅಥವಾ ಕ್ವಾಂಟಿಟಿ ಆಫ್ ಎನ್ ಆಬ್ಜೆಕ್ಟ್ ಅಂತ ಅರ್ಥ. ಸೊ ನಿಮಗೆ ಸರ್ ಮ್ಯಾಗ್ನಿಟ್ಯೂಡ್ ಏನ್ ಸರ್ ಇದು ಡೈರೆಕ್ಷನ್ ಅಂತ ಸೊ ಸ್ವಲ್ಪ ಇದಾಗತ್ತೆ, ಬಟ್ ಕರೆಕ್ಟ್ ಆಗಿ ನೋಡಿಲಿ. ಸೊ ಸೈಜ್ ಆಫ್ ಅನ್ ಆಬ್ಜೆಕ್ಟ್, ಕ್ವಾಂಟಿಟಿ ಆಫ್ ಅನ್ ಆಬ್ಜೆಕ್ಟ್ ಅಂದ್ರೆ ಯಾವುದೇ ಒಂದು ವಸ್ತುವಿನ ಗಾತ್ರ ಅಥವಾ ಒಂದು ವಸ್ತುವಿನ ಪರಿಮಾಣ, ಅದಕ್ಕೆ ನಾವೇನಂತ ಹೇಳ್ತೀವಿ, ಸ್ಕೇಲಾರ್ ಅಂತ ಕರಿತೀವಿ. ಹಂಗಂದ್ರೆ ಏನಂತ ಅರ್ಥ, ಫಾರ್ ಎಕ್ಸಾಂಪಲ್ ಇವಾಗ ನಾನೇನ್ ಮಾಡ್ತೀನಿ, ಒಂದು ಸ್ವಲ್ಪ ಬಂದಿದ್ದೀನಿ ಅಂತ ಹೇಳ್ಬಿಟ್ಟು ಏನ್ ಮಾಡ್ತೀನಿ, ನಿಮ್ಗೆಲ್ಲ ಊಟ ಕೊಡಿಸ್ತೀನಿ. ಊಟ ಕೊಡ್ರೆ ಏನ್ ಮಾಡ್ತೀರಿ, ತಟ್ಟೆಲಿ ಒಂದು ಬೌಲ್ ಏನ್ ಮಾಡ್ತೀರಿ, ರೈಸ್ ಹಾಕೋತೀರಿ, ಹೌದಾ. ರೈಸ್ ಏನ್ ಮಾಡ್ತೀರಿ, ತಿಂತೀರಿ. ತಿಂದಾಗ ಏನ್ ಸಿಗುತ್ತೆ, ಖುಷಿ ಸಿಗಲ್ಲ, ಎನರ್ಜಿ ಸಿಗುತ್ತೆ. ಖುಷಿ ಸಿಗೋದು ಬೇರೆ ಬೇರೆ ಟೈಮಲ್ಲಿ ಆಯ್ತಾ. ಸೊ ನೋಡಿ, ನಾನಿವಾಗ ರೈಸ್ ಇವಾಗ ತಟ್ಟೆಗೆ ಏನ್ ಮಾಡ್ರಿ, ರೈಸ್ ಹಾಕೊಂಡ್ರಿ, ಯಾವ್ದಪ್ಪ ಕಾನ್ಸೆಪ್ಟ್ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ರೈಸ್ ಹಾಕೊಂಡ್ರಲ್ಲ, ಸೊ ಇವಾಗ ಏನ್ ಮಾಡ್ತೀರಿ, ತಿಂತೀರಿ. ತಿಂದಾಗ ಏನ್ ಸಿಗುತ್ತೆ, ಎನರ್ಜಿ ಸಿಗುತ್ತೆ. ಸರಿ, ಸಿಕ್ಕಿರ್ತಕ್ಕಂಥ ಎನರ್ಜಿ ಎಲ್ಲಿ ಫಸ್ಟ್ ಎಲ್ಲಿಗೆ ಹೋಗುತ್ತೆ ಅಂತ ಏನಾರು ಗೊತ್ತಾ, ಕೈಗೆ ಹೋಗುತ್ತಾ, ತಲೆಗೆ ಬರುತ್ತಾ, ಕಾಲ್ಗೆ ಹೋಗುತ್ತೆ, ಏನಾರು ಒಂದು ಐಡಿಯಾ ಇದೆ. ಈಗ ಒಂದು ರೈಸ್ ತಿಂದ್ರಿ ಎನರ್ಜಿ ಸಿಕ್ತು. ಆ ಎನರ್ಜಿ ಎಲ್ಲಿಗೆ ಹೋಗುತ್ತೆ ಅಂತ ಕೇಳಿದ್ರೆ ಎಲ್ಲಿಗೆ ಹೋಗುತ್ತೆ ಅಂತ ಹೇಳ್ತೀರಿ, ಬೆಳಗ್ಗೆ ಇವಾಗ ಟಿಫನ್ ತಿಂದಿರ್ತೀರಿ, ಎನರ್ಜಿ ಎಲ್ಲಿಗೆ ಹೋಯ್ತು, ಈಗ ಎನರ್ಜಿ ಕೇಳ್ತಾ ಇದೀನಿ ನಾನು, ಓಕೆನಾ. ಎನರ್ಜಿ ಎಲ್ಲಿ ಹೋಯ್ತು ಅಂತ ಅರಿಯನೇ ಇಲ್ಲ ಅದು, ಯಾಕೆ ಹೇಳಿ, ಅದಕ್ಕೆ ನಿರ್ದಿಷ್ಟವಾಗಿರ್ತಕ್ಕಂಥ ದಿಕ್ಕಿಲ್ಲ, ಹೌದಾ. ಸೊ ಅಂದ್ರೆ ಏನಂತ ಅರ್ಥ, ಎನರ್ಜಿ ಅಂತಕ್ಕಂಥದ್ದು ಸ್ಕೇಲಾರ್ ಅಂತ ಅರ್ಥ. ಯಾಕೆ ಎನರ್ಜಿ ಯಾಕೆ ಸ್ಕೇಲಾರ್ ಅಂತ ಹೇಳಿ, ಸೊ ಎನರ್ಜಿ ಸ್ಕೇಲಾರ್ ಸರ್, ನೀವು ಒಂದು ಬೌಲ್ ಇತ್ತು, ಬೌಲ್ ಅನ್ನ ಏನ್ ಮಾಡ್ರಿ, ರೈಸ್ ತಿಂದ್ರಿ, ಹೌದಾ. ಬೌಲ್ ಇತ್ತಲ್ಲಪ್ಪ, ಆ ಬೌಲ್ ಏನದು, ದಟ್ ಈಸ್ ಮ್ಯಾಗ್ನಿಟ್ಯೂಡ್ ಅಥವಾ ಯಾವುದೇ ಒಂದು ವಸ್ತುವಿನ ಸೈಜ್ ಆಫ್ ಎನ್ ಆಬ್ಜೆಕ್ಟ್ ಅಂತ ಹೇಳಿದೆ ನಾನು ಫಸ್ಟ್ ಚಾಪ್ಟರ್ ಸ್ಟಾರ್ಟ್ ಮುಂಚೆ ಹೇಳಿದೆ. ಆಬ್ಜೆಕ್ಟ್ ಅಂತ ಎಲ್ಲೆಲ್ಲಿ ಬರುತ್ತೋ ಅದೆಲ್ಲ ಏನಂತ ಅರ್ಥ, ವಸ್ತು ಅಂತ ಅರ್ಥ, ಹೌದಾ. ಸೈಜ್ ಆಫ್ ಎನ್ ಆಬ್ಜೆಕ್ಟ್, ನೀವೊಂದು ತಟ್ಟೆಯಲ್ಲಿ ಏನ್ ರೈಸ್ ಹಾಕೊಂಡಿದ್ದೀರಲ್ಲ, ದಟ್ ಈಸ್ ಸೈಜ್ ಅದು, ಹೌದಾ. ಸೈಜ್ ಆಫ್ ಎನ್ ಆಬ್ಜೆಕ್ಟ್ ಅಂತ ಹೇಳ್ತೀವಿ ಅಥವಾ ಕ್ವಾಂಟಿಟಿ ಆಫ್ ಎನ್ ಆಬ್ಜೆಕ್ಟ್ ಅಂತ ಕರಿತೀವಿ, ಹೌದಾ. ಸೊ ಎನರ್ಜಿ ಅಂತಕ್ಕಂಥದಕ್ಕೆ ಮ್ಯಾಗ್ನಿಟ್ಯೂಡ್ ಬಂತು, ಹೌದಾ. ಬಟ್ ನೀವೇನ್ ಮಾಡ್ರಿ, ತಿಂದ್ರಿ, ಅದಕ್ಕೆ ಡೈರೆಕ್ಷನ್ ಇಲ್ಲ. ಡೈರೆಕ್ಷನ್ ಇದ್ರೆ ಫಸ್ಟ್ ತಿಂದಾಗ ಹೌದು ಕಣ್ಣಿಗೆ ಫಸ್ಟ್ ಎನರ್ಜಿ ಹೋಗ್ಬೇಕು, ಆಮೇಲೆ ಬ್ರೈನಿಗೆ ಬರ್ಬೇಕು, ಹೊಟ್ಟೆಗೆ ಬರ್ಬೇಕು ಅಂತ ಆಗ್ತಿತ್ತು. ಬಟ್ ಏನಿಲ್ಲ, ಅದಕ್ಕೆ ನಿರ್ದಿಷ್ಟವಾಗಿರ್ತಕ್ಕಂಥ ಏನಿಲ್ಲ, ಡೈರೆಕ್ಷನ್ ಅಂತಕ್ಕಂಥದ್ದು ಇಲ್ಲ. ಅದಕ್ಕೆ ಎನರ್ಜಿ ಅಂತಕ್ಕಂಥದ್ದು ಸ್ಕೇಲರ್ ಅಂತ ಹೇಳ್ತೇವೆ. ನೋಡಿ, ಆಕ್ಸಲರೇಷನ್ ಅಂತಕ್ಕಂಥದ್ದನ್ನ ನಾನು ಇಲ್ಲಿ ಹೇಳ್ಬೇಕಾದ್ರೆ ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ ಅಂತಾನೆ ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ವೆಲಾಸಿಟಿ ಅಂತಕ್ಕಂಥದ್ದು ಏನಿದೆ, ವೇಗ ಅಂತಕ್ಕೇನಿದೆ, ಡೈರೆಕ್ಷನ್ ಇದೆ. ನಾನು ಏನಂತ ಹೇಳಿದೆ,
ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಹೋದೆ. ಫಾರ್ ಎಕ್ಸಾಂಪಲ್ ನಾನು ಇಲ್ಲಿಂದ ಏನ್ ಮಾಡಿದೆ, ನಿಮ್ದು ಕೋಲಾರ ಮೆಜಾರಿಟಿ ಇದೆ. ಸೊ ನಿಮ್ ಡಿಸ್ಟಿಕ್ ಮಾಡ್ತೀನಿ ಅಂತ ಕೇಳಿದ್ರೆ ಯಾವ ಡೈರೆಕ್ಷನ್ ಅಂತ ಹೇಳಿದ್ರೆ ಅವ್ನು ಸರ್ ಇಲ್ಲಿಂದ ಹಿಂಗೆ ಹೋಗ್ಬೇಕು ಅಂತ ಹೇಳ್ತೇನೆ, ಹೌದಾ. ಸೊ ಇಲ್ಲಿಂದ ಹಿಂಗೆ ಹೋಗ್ಬೇಕು, ದಟ್ ಈಸ್ ಏನಾಯ್ತದು ವೆಕ್ಟರ್ ಆಯ್ತದು, ಡೈರೆಕ್ಷನ್ ಇದೆ, ಏನಾಗಿದೆ ಡೈರೆಕ್ಷನ್ ಇದೆ. ಸೊ ನಾನು ಇವಾಗ ಇಲ್ಲಿ ನಿಂತ್ಕೊಂಡಿರ್ತೀನಿ, ನಾನು ಇವಾಗ ವಿಜಯನಗರ ಮೆಟ್ರೋ ಸ್ಟೇಷನ್ ಹೋಗ್ಬೇಕಂದ್ರೆ ಸರ್ ಇವಾಗ ಏನಾಗಬೇಕು, ನೀವು ಲೆಫ್ಟಿಗೆ ಹೋಗ್ಬೇಕು ಅಂತ ಹೇಳ್ತೇವೆ, ಹೌದಾ. ನಿಮಗೆ ರೈಟ್, ನನಗೆ ಲೆಫ್ಟ್ ಇವಾಗ. ಸೊ ಏನಾಗಿದೆ ಡೈರೆಕ್ಷನ್ ಇದೆ. ಅದೇನಂತ ಅರ್ಥ, ವೇಗೋತ್ಕರ್ಷ ಅಂತಕ್ಕಂಥದ್ದು ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ ಅಂತ ಹೇಳ್ತೀವಿ. ಅದಕ್ಕೆ ವೆಲಾಸಿಟಿ ಅಂತಕ್ಕಂಥದ್ದು ವೆಕ್ಟರ್ ಕ್ವಾಂಟಿಟಿ ಆಗಿರೋದ್ರಿಂದ ಸೊ ನಾವು ಅದನ್ನ ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ ಅಂತ ಕರಿತೀವಿ. ಸೊ ಅದಕ್ಕೆ ರೇಟ್ ಆಫ್ ಚೇಂಜ್ ಆಫ್ ಸ್ಪೀಡ್ ಅಂತ ಹೇಳಲ್ಲ, ಆಯ್ತಾ. ರೇಟ್ ಆಫ್ ಚೇಂಜ್ ಆಫ್ ಸ್ಪೀಡ್ ಅಂತ ಕರೆಯಲ್ಲ. ಹಾಗಾದ್ರೆ ಈ ಒಂದು ಸ್ಪೀಡ್ಗೂ ಮತ್ತೆ ವೆಕ್ಟರ್ ಇರ್ತಕ್ಕಂಥ ಡಿಫರೆನ್ಸ್ ಏನು? ಸ್ಪೀಡ್ಗೂ ಮತ್ತೆ ವೆಕ್ಟರ್ ಇರ್ತಕ್ಕಂಥ ಮೇನ್ ಡಿಫರೆನ್ಸ್ ಏನಪ್ಪಾ ಅಂತ ಕೇಳಿದ್ರೆ, ಸ್ಪೀಡ್ ಅಂತಕ್ಕಂಥದ್ದು ನೋಡಿ ಡಿಸ್ಟೆನ್ಸ್ ಡಿವೈಡ್ ಬೈ ಟೈಮ್ ಅಂತ ಹೇಳಿದ್ರೆ, ಚಲಿಸಿದ ದೂರ ಡಿವೈಡ್ ಬೈ ತೆಗೆದುಕೊಂಡ ಕಾಲ ಅಂತ ಹೇಳಿದೆ, ಆಯ್ತಲ್ಲ. ಚಲಿಸಿದ ದೂರ ಡಿಸ್ಟೆನ್ಸ್ ಡಿವೈಡ್ ಬೈ ಟೈಮ್, ಓಕೆನಾ. ಸೊ ಚಲಿಸಿದ ದೂರ ಮತ್ತೆ ತೆಗೆದುಕೊಂಡ ಕಾಲ ಅಂತ ಹೇಳಿದೆ, ಅದು ನಾವೇನಂತ ಹೇಳ್ತೀವಿ, ಸ್ಕೇಲರ್ ಅಂತ ಕರೆಯೋದು. ವೆಲಾಸಿಟಿ ಅಂತ ಹೇಳೋಣಪ್ಪ ಅಂತ ಕೇಳಿದ್ರೆ ಡಿಸ್ಪ್ಲೇಸ್ಮೆಂಟ್ ಡಿವೈಡ್ ಬೈ ಟೈಮ್ ಅಂತ ಹೇಳ್ತೀವಿ. ಡಿಸ್ಪ್ಲೇಸ್ಮೆಂಟ್ ಅಂತ ಕೇಳಿದ್ರೆ ಸ್ಥಾನ ಪಲಟ. ಏನು ಡಿಸ್ಪ್ಲೇಸ್ಮೆಂಟ್ ಅಂತ ಕೇಳಿದ್ರೆ, ಈಗ ನೀವು ಇಷ್ಟೇ ಇದಾಗ್ತಲ್ಲ, ಸರಿ ಬಿಡಿ, ಡಿಸ್ಪ್ಲೇಸ್ಮೆಂಟ್ ಆಮೇಲೆ ಹೇಳ್ತೇನೆ, ಇಮೇಜ್ ಸ್ವಲ್ಪ ಇದಾಗ್ತಲ್ಲ ಆಮೇಲೆ ಹೇಳ್ತೇನೆ. ಸೊ ನೋಡಿ, ಸ್ಪೀಡ್ ಅಂತಕ್ಕಂಥದ್ದು ಡಿಸ್ಟೆನ್ಸ್ ಡಿವೈಡ್ ಟೈಮ್ ಆಯ್ತು, ವೆಲಾಸಿಟಿ ಡಿವೈಡ್ ಟೈಮ್ ಆಯ್ತು, ಸಾರಿ ಡಿಸ್ಪ್ಲೇಸ್ಮೆಂಟ್ ಡಿವೈಡ್ ಟೈಮ್ ಆಯ್ತು. ಡಿಸ್ಪ್ಲೇಸ್ಮೆಂಟ್ ಅಂತ ಕೇಳಿದ್ರೆ ಯಾವುದೇ ಒಂದು ನಿರ್ದಿಷ್ಟ ದಿಕ್ಕಿನಲ್ಲಿ ವಸ್ತು ಏನಾಗ್ತಕ್ಕಂಥದ್ದು ಸ್ಥಳಾಂತರ ಆಗ್ತಕ್ಕಂಥದ್ದು. ಯಾವುದೇ ಒಂದು ನಿರ್ದಿಷ್ಟ ದಿಕ್ಕಲ್ಲಿ ವಸ್ತು ಸ್ಥಳಾಂತರ. ಫಾರ್ ಎಕ್ಸಾಂಪಲ್ ನಾನು ಈ ಬಾಟಲ್ ಇಲ್ಲಿದೆ, ಹೌದಾ. ಈ ಬಾಟಲ್ ಇಲ್ಲಿದೆ, ಇಲ್ಲಿಂದ ಏನ್ ಮಾಡ್ತೀನಿ, ತಗೊಂಬಂದು ಇಲ್ಲಿಡ್ತೀನಿ, ದಟ್ ಈಸ್ ಡಿಸ್ಪ್ಲೇಸ್ಮೆಂಟ್. ಯಾವುದೇ ಒಂದು ನಿರ್ದಿಷ್ಟ ದಿಕ್ಕಿನಲ್ಲಿ ವಸ್ತುವಿನ ಸ್ಥಳಾಂತರ ಆಗುತ್ತಲ್ಲ, ಅದಕ್ಕೆ ನಾವೇನಂತ ಹೇಳ್ತೀವಿ, ಡಿಸ್ಪ್ಲೇಸ್ಮೆಂಟ್, ಸ್ಥಾನ ಪಲಾಟ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ನಾನು ಇಲ್ಲಿದ್ದೆ, ಏನ್ ಮಾಡಿದೆ, ಈ ಡೈರೆಕ್ಷನ್ ಬಂದೆ, ಸರಿ ಇಲ್ಲಿಂದ ಇಲ್ಲಿಗೆ ಬಂದೆ, ಡೈರೆಕ್ಷನ್ ಇದೆಯಾ, ಇಲ್ಲಿದ್ದೆ ಇಲ್ಲಿಗೆ ಬಂದಿದ್ದೀನಿ, ಇವಾಗ ಡೈರೆಕ್ಷನ್ ಲೆಫ್ಟ್ ಸೈಡ್ ಬಂದೆ, ಡೈರೆಕ್ಷನ್ ಇದೆ, ಹೌದಾ. ಸೊ ಅಂದ್ರೆ ಏನಂತ ಅರ್ಥ, ಸೊ ಇದಕ್ಕೆ ಡಿಸ್ಪ್ಲೇಸ್ಮೆಂಟ್ ಇಡೋ ಟೈಮ್ ಅಂತ ಹೇಳ್ತೀವಿ, ಹೌದಾ. ನೆಕ್ಸ್ಟ್ ಇನ್ನೊಂದು ಸ್ಪೀಡ್ ಅಂತಕ್ಕಂಥದ್ದು ನಮ್ಗೆ ಏನಾಗುತ್ತೆ, ವಸ್ತುವಿನ ಸ್ಪೀಡ್ ಬಗ್ಗೆ ತಿಳಿಸುತ್ತೆ. ವೆಲಾಸಿಟಿ ಅಂತಕ್ಕಂಥದ್ದು ಏನಾಗುತ್ತೆ, ವಸ್ತುವಿನ ವೇಗದ ಬಗ್ಗೆ ತಿಳಿಸುತ್ತೆ. ಅದು ಬಿಡಿ ಇನ್ನೊಂದು ಸ್ಪೀಡ್ ಮತ್ತೆ ವೆಲಾಸಿಟಿಗೂ ಡಿಫ್ರೆನ್ಸ್ ಏನಪ್ಪಾ ಅಂತ ಕೇಳಿದ್ರೆ, ಇಲ್ಲಿ ಯಾಕೆ ವೆಲಾಸಿಟಿ ಅಂತಾನೆ ಯಾಕೆ ಬಂತು ಅನ್ನೋದಕ್ಕೆ ಹೇಳ್ತಾ ಇದ್ದೀನಿ. ಸ್ಪೀಡ್ ಅಂತಕ್ಕಂಥದ್ದು ಸ್ಕೇಲಾರ್ ಕ್ವಾಂಟಿಟಿ, ಅದಕ್ಕೇನಿಲ್ಲ ಡೈರೆಕ್ಷನ್ ಇಲ್ಲ. ಸ್ಪೀಡ್ ಅಂತಕ್ಕಂಥದ್ದಕ್ಕೇನಿಲ್ಲ ಡೈರೆಕ್ಷನ್ ಇಲ್ಲ, ದಟ್ ಇಸ್ ಸ್ಕೇಲಾರ್ ಕ್ವಾಂಟಿಟಿ, ಮ್ಯಾಗ್ನಿಟ್ಯೂಡ್ ಮಾತ್ರ ಇದೆ, ಆಯ್ತಾ. ಸೊ ವೆಲಾಸಿಟಿ ಅಂತಕ್ಕಂಥದ್ದು ವೆಕ್ಟಾರ್ ಕ್ವಾಂಟಿಟಿ, ಏನಾಗಿದೆ ಡೈರೆಕ್ಷನ್ ಇದೆ. ಇಲ್ಲಿ ಆಕ್ಸಲರೇಷನ್ ಅಲ್ಲಿ ಏನಿದೆ ಡೈರೆಕ್ಷನ್ ಇರೋದ್ರಿಂದ ನಾನೇನಂತ ಹೇಳಿದೆ, ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ ಅಂತ ಹೇಳಿದೆ. ನೆಕ್ಸ್ಟ್ ಸ್ಪೀಡ್ ಬಗ್ಗೆ ಇನ್ನೊಂದು ಪಾಯಿಂಟ್ ನೋಡಿ, ಸ್ಪೀಡ್ ಅಂತಕ್ಕಂಥದ್ದು ಯಾವಾಗ್ಲೂ ಏನಾಗಿರುತ್ತೆ, ಪಾಸಿಟಿವ್ ಇರುತ್ತೆ. ಸ್ಪೀಡ್ ಅಂತಕ್ಕಂಥದ್ದು ಯಾವಾಗ್ಲೂ ಏನಾಗಿರುತ್ತೆ, ಪಾಸಿಟಿವ್ ಅಂತ ಹೇಳ್ತೀವಿ. ಸರ್ ಹೆಂಗ್ ಪಾಸಿಟಿವ್, ಇವಾಗ ಸ್ಪೀಡೋಮೀಟರ್ ಇದೆ ನಿಮ್ ಗಾಡಿಯಲ್ಲಿ, ಸ್ಪೀಡೋಮೀಟರ್ ಇದೆ, ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಅದು 10 ಇಂದ ಸ್ಟಾರ್ಟ್ ಆಗುತ್ತೆ, ಹೌದಾ. ಹೂ ಅಂತ ನೋಡಿ, ಅಲ್ಲಿ 0 ಇಂದ ಸ್ಟಾರ್ಟ್ ಆಗುತ್ತೆ ಅದು, ಆಯ್ತಾ. ಸೊ ಏನಾಗುತ್ತೆ, 0 ಇಂದ ಸ್ಟಾರ್ಟ್ ಆಗುತ್ತೆ, ಎಷ್ಟು ಮುಂದಕ್ಕೆ ಹೋಗ್ತೀರಿ ಏನಾಗುತ್ತೆ ತೋರಿಸುತ್ತೆ. ಇವಾಗ ನೀವು ರಿವರ್ಸ್ ಬಂದ್ರಿ ಅಂತ ಹೇಳ್ಬಿಟ್ಟು ಅದು 0 ಇಂದ 0 ಕಟ್ ಮಾಡ್ಕೊಂಡ್ರೆ ಈ ಕಡೆಗೆ ಬರುತ್ತಾ, ಮೇ ಬಿ ನಿಮ್ ಗಾಡಿಗೆ ಬರ್ಬೋದೇವಿ, ನಮ್ ಗಾಡಿನಂತೂ ಬರಲ್ಲಪ್ಪ, ನಮ್ದ್ರಲ್ಲಿ ಬೇಡಿ, ಆಯ್ತಾ. ನೀವೀಗ ಗಾಡಿನ ಏನ್ ಮಾಡ್ತೀರಿ, ಮುಂದಕ್ಕೆ ಮೂವ್ ಮಾಡ್ತಾರೆ, ಮುಂದಕ್ಕೆ ಮೂವ್ ಮಾಡಿದಾಗ 10 ಕಿಲೋಮೀಟರ್ ಇದೆಯೋ 20 ಇದೆಯೋ 30 ಇದೆಯೋ ಅಂತ ಏನಾಗುತ್ತೆ, ಆಟೋಮೆಟಿಕ್ ಆಗಿ ತೋರಿಸುತ್ತೆ. ನೀವೇನಾರ ಗಾಡಿನ ಸ್ವಲ್ಪ ರಿವರ್ಸ್ ತಾಂಡ್ರಿ ಅಂತ ಕೇಳ್ಕೊಳ್ಳಿ, ಅದೇನಾದ್ರು 0 ಇರೋದು ಕಟ್ ಆಗ್ಬಿಟ್ಟು ಮತ್ತೆ ರಿವರ್ಸಿಂಗ್ ಮಾಡ್ಕೊಂಡು 180 ಏನಾರು ಬರುತ್ತಾ, ಬರಲ್ಲ. ಅಂದ್ರೆ ಏನಂತ ಅರ್ಥ, ಸ್ಪೀಡ್ ಇಸ್ ಆಲ್ವೇಸ್ ಪಾಸಿಟಿವ್ ಅಂತ ಅರ್ಥ. ಅದು ಯಾವಾಗ್ಲೂ ಏನಾಗಲ್ಲ, ನೆಗೆಟಿವ್ ಆಗಲ್ಲ. ಸ್ಪೀಡ್ ಇಸ್ ಆಲ್ವೇಸ್ ಪಾಸಿಟಿವ್ ಅಂತ ಹೇಳ್ತೀವಿ, ಅದು ಯಾವಾಗ್ಲೂ ಪಾಸಿಟಿವ್ ಇರುತ್ತೆ. ವೆಲಾಸಿಟಿ ಅಂತಕ್ಕಂಥದ್ದು ಏನಾಗ್ಬೋದು, ಇಟ್ ಮೇ ಬಿ ಪಾಸಿಟಿವ್ ಆದ್ರೂ ಆಗ್ಬೋದು, ನೆಗೆಟಿವ್ ಆದ್ರೂ ಆಗ್ಬೋದು, ಆಯ್ತಾ. ವೆಲಾಸಿಟಿ ಅಂತಕ್ಕಂಥದ್ದು ಏನಾಗ್ಬೋದು, ಅದು ಪಾಸಿಟಿವ್ ಆದ್ರೂ ಆಗ್ಬೋದು, ನೆಗೆಟಿವ್ ಆದ್ರೂ ಆಗ್ಬೋದು. ಹೆಂಗೆ, ನಾನಿವಾಗ ಇಲ್ಲಿಂದ, ಆಯ್ತಾ, ಇದು ಬ್ಯಾಕ್ ಸೈಡ್ ಬಂದ್ಬಿಟ್ಟು ಯಾವ್ದೋ ಹತ್ತಿಗುಪ್ಪೆ ಅಂತ ತಿಳ್ಕೊಡಿ, ಫ್ರಂಟ್ ಸೈಡ್ ಇರೋದು ರಾಜನಗರ ಅಂತ ತಿಳ್ಕೊಡಿ. ನಾನು ಇವಾಗ ಎಲ್ಲಿದ್ದೀನಿ, ನಾನು ಇವಾಗ ಎಲ್ಲಿಗೆ ಹೋಗ್ಬೇಕು, ರಾಜನಗರ ಮೆಜೆಸ್ಟಿಕ್ ಹೋಗ್ಬೇಕು ಅಂತ ಅನ್ಕೊಂಡಿರ್ತೇನೆ. ಸೊ ನಾನೇನಾರ ಅಲ್ಲಿಗೆ ಏನಾರ ಹೋದ್ರೆ ನನ್ನ ಟಾರ್ಗೆಟ್ ಏನ್ ಇವಾಗ, ರಾಜನಗರ ಹೋಗ್ಬೇಕಿಲ್ಲ ಮೆಜೆಸ್ಟಿಕ್ ಹೋಗ್ಬೇಕಂತ ಹೇಳಿ. ಸೊ ನಾನೇನಾರ ಆ ಕಡೆ ಸ್ಟ್ರೈಟ್ ಹೋಗೋದ ಕಡೆ ಏನಂತ ಅರ್ಥ, ವೆಲಾಸಿಟಿ ಅಂತಕ್ಕಂಥ ಪಾಸಿಟಿವ್, ಯಾಕಂದ್ರೆ ನಾನು ಮಾಡಿದ್ದೀನಿ, ಮುಂದಾಗಿದ್ದೀನಿ. ಒಂದ್ ವೇಳೆ ನಾನು ಸೊ ಆ ಕಡೆ ಹೋಗೋ ಬಂದು, ಅಂದ್ರೆ ಎಲ್ಲಿಗೆ, ಸೊ ರಾಜನಗರ ಹಿಂಗ್ ಹೋಗೋ ಬಂದು
ಸೊ ಮಿಸ್ ಆಗ್ಬಿಟ್ಟು ಏನ್ ಮಾಡ್ತೀನಿ, 10 ರೂಪಾಯಿ ಕಡೆ ಹಿಂಗ್ ಹೋಗ್ಬಿಡ್ತೀನಿ. ನನ್ನ ಡೆಸ್ಟಿನೇಷನ್ ಏನಿತ್ತು ಸ್ಟ್ರೈಟ್ ಫ್ರಂಟ್ ಇತ್ತು, ನಾನೇನ್ ಮಾಡಿದೆ ಹಿಂದೆ ಹೋದೆ. ಹೌದಾ? ಅಂದ್ಮೇಲೆ ಏನಂತ ಅರ್ಥ, ವೆಲಾಸಿಟಿ ನೆಗೆಟಿವ್ ಆಯ್ತಾ? ಯಾಕಂದ್ರೆ ವೆಲಾಸಿಟಿ ಡೈರೆಕ್ಷನ್ ಇದೆಯಲ್ಲ, ಡೈರೆಕ್ಷನ್ ಇದೆ. ಹೌದಾ? ಅಂದ್ರೆ ಏನಂತ ಅರ್ಥ, ಸ್ಪೀಡ್ ಅಂತಕ್ಕಂಥದ್ದು ಯಾವಾಗ್ಲೂ ಪಾಸಿಟಿವ್ ಇರ್ತದೆ. ವೆಲಾಸಿಟಿ ಅಂತಕ್ಕಂಥದ್ದು ಮುಂದಕ್ಕೆ ಹೋದ್ರೆ ಪಾಸಿಟಿವ್ ಆದ್ರೂ ಆಗ್ಬೋದು, ನೆಕ್ಸ್ಟ್ ಹಿಂದಕ್ಕೆ ಬಂದ್ರೆ ನೆಗೆಟಿವ್ ಬೇಕಾದ್ರೂ ಆಗ್ಬೋದು. ಆಯ್ತಾ? ಇದು ಸ್ಪೀಡ್ ಮತ್ತೆ ವೆಲಾಸಿಟಿಗೆ ಇರ್ತಕ್ಕಂಥ ಡಿಫ್ರೆನ್ಸ್. ಇದು ಸ್ಪೀಡು ಮತ್ತೆ ವೆಲಾಸಿಟಿಗೆ ಇರ್ತಕ್ಕಂಥ ಡಿಫ್ರೆನ್ಸ್. ಆಯ್ತಾ? ಇದನ್ನೇ ನಾವೇನಂತ ಹೇಳ್ತೀವಿ, ಆಕ್ಸಿಲರೇಷನ್ ಅಂತ ಕರೆಯೋದು. ಇದನ್ನೇ ನಾವೇನಂತ ಹೇಳೋದು, ಆಕ್ಸಿಲರೇಷನ್ ಅಂತ ಹೇಳೋದು. ಆಯ್ತಾ? ಸೊ ಮತ್ತೆ ಇನ್ನೊಂದು ವಿಚಾರ ಗೊತ್ತಿರಲಿ, ಇಲ್ಲಿ ವೆಲಾಸಿಟಿನ ನಾನು ಏನಂತ ಹೇಳಿದೆ, ಡಿಸ್ಪ್ಲೇಸ್ಮೆಂಟ್ ಅಂತ ಒಂದು ಟಾಪಿಕ್ ಬಂತು. ಹೌದಾ? ಆಯ್ತಾ? ಇಲ್ಲೊಂದು ಡಿಸ್ಪ್ಲೇಸ್ಮೆಂಟ್ ಅಂತ ಹೇಳಿ ಒಂದು ಟಾಪಿಕ್ ಬಂತು. ಹೌದಾ? ಡಿಸ್ಪ್ಲೇಸ್ಮೆಂಟ್ ಅಂತ ಹೇಳಿದ್ರೆ ಏನಂತ ಹೇಳಿದೆ, ವಸ್ತುವಿನ ಒಂದು ದಿಕ್ಕಿನಲ್ಲಿ ಸ್ಥಾನಪಲ್ಲಟ ಆಗ್ತಕ್ಕಂಥದ್ದು ಅಂತ ಹೇಳಿದೆ. ಇದು ಸೇಮ್ ಯಾವ ತರನಪ್ಪ ಅಂತ ಕೇಳಿದ್ರೆ, ನಿಮ್ಗೆ ಮೆಂಟಾಲಿಟಿನಲ್ಲಿ ಪೈಥಾಗರಸ್ ಥಿಯರಂ ಬರುತ್ತೆ ನೋಡಿ, ಅದ ಸೇಮ್ ಅದೇ ತರ. ಸೊ ಡಿಸ್ಪ್ಲೇಸ್ಮೆಂಟ್ ಅದೇ ತರ ಕೇಳ್ತಾನೆ. ಒಂದು ವಸ್ತು ಉತ್ತರಕ್ಕೆ 4 ಕಿಲೋಮೀಟರ್ ಹೋಗಿ ಅಲ್ಲಿಂದ ದಕ್ಷಿಣಕ್ಕೆ 9 ಕಿಲೋಮೀಟರ್ ಹೋದ್ರೆ ತನ್ನ ಸ್ಥಾನದಲ್ಲಿ ಇರ್ತಕ್ಕಂಥ ಡಿಸ್ಟೆನ್ಸ್ ಎಷ್ಟು ಅಂತ ಕೇಳ್ತಾನೆ. ಎಷ್ಟಾಯ್ತು? 25 ಮಾಡ್ಕೊಂಡು ಏನಾಯ್ತದು, 4 3 ಹೋದ್ರೆ ಸೊ 4 ಸ್ಕ್ವೇರ್ ಮಾಡಿದ್ರೆ 25 ಏನಾಗುತ್ತೆ, ಆನ್ಸರ್ 5 ಆಗುತ್ತಲ್ಲ. ಸೇಮ್ ಪೈಥಾಗರಸ್ ಥಿಯರಂ ಏನಂತ ಹೇಳಿದೆ, ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ಏನಂತ ಹೇಳಿದಪ್ಪ ನಾನು, ಒಂದು ವಸ್ತು ಅಂತಕ್ಕಂಥದ್ದು ನಿರ್ದಿಷ್ಟವಾಗಿ ಏನ್ ಮಾಡ್ತಕ್ಕಂಥದ್ದು, ಒಂದ್ ಕಡೆ ಚಲಿಸ್ತಕ್ಕಂಥದ್ದು. ಇಲ್ಲಿಗೆ ಒಂದು ಏನಾದ್ರೆ 4 ಕಿಲೋಮೀಟರ್ ಹೋದೆ ಅಂತ ಅನ್ಕೊಳ್ಳಿ. ಸೊ ಇಲ್ಲಿಂದ ಇಲ್ಲಿಗೆ 3, ಸೊ ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ಅಂತ ಈ ತರ ಕೇಳ್ತಿರ್ತಾರಲ್ಲ, ಅದು ನಾವೇನಂತ ಹೇಳ್ತೀವಿ, ಡಿಸ್ಪ್ಲೇಸ್ಮೆಂಟ್ ಅಂತ ಕರಿತೀವಿ. ಸ್ಪೀಡ್ ಪಾಸಿಟಿವ್ ನೆಗೆಟಿವ್? ಸ್ಪೀಡ್ ಪಾಸಿಟಿವ್. ವೆಲಾಸಿಟಿ ಪಾಸಿಟಿವ್ ನೆಗೆಟಿವ್? ಎರಡು, ಬೋತ್ ನೆಗೆಟಿವ್. ಹಾಗಾದ್ರೆ ಡಿಸ್ಪ್ಲೇಸ್ಮೆಂಟ್ ಪಾಸಿಟಿವ್ ನೆಗೆಟಿವ್ ನ್ಯೂಟ್ರಲ್? ಡಿಸ್ಪ್ಲೇಸ್ಮೆಂಟ್ ಸ್ಥಾನಪಲ್ಲಟ ಪಾಸಿಟಿವ್ ನೆಗೆಟಿವ್ ನ್ಯೂಟ್ರಲ್? ಪ್ಲಸ್ ಆಗುತ್ತೆ ಮೈನಸ್ ಆಗುತ್ತೆ ಝೀರೋ ಆಗುತ್ತೆ. ಹೆಂಗೆ? ಡೈರೆಕ್ಷನ್ ಇರುತ್ತೆ. ಓಕೆ, ನನ್ ಕ್ವಶನ್ ಇಷ್ಟೇ. ಡಿಸ್ಪ್ಲೇಸ್ಮೆಂಟ್ ಅಂತ ಕೇಳಿದ್ರೆ ಪೈಥಾಗರಸ್ ಥಿಯರಂ ಅದು ಬೇಡ ನನ್ಗೆ. ಇವಾಗ ನಾನ್ ಕೇಳಿದೇನು, ಸ್ಪೀಡ್ ಪಾಸಿಟಿವ್ ಅಂತ ಹೇಳಿದೆ. ಯಾಕಂದ್ರೆ ಗಾಡಿ ರಿವರ್ಸ್ ಆಗ್ಬೇಕಾದ್ರೆ 0 ಬರೋದು. ಒಂದು ಎಕ್ಸಾಂಪಲ್ ಕೊಟ್ಟೆ, ಇದ್ರ ಮೇಲೆ ಬೇಜಾನ್ ಎಕ್ಸಾಂಪಲ್ ಕೊಡ್ಬೋದು. ನಾನು ನಿಮ್ಗೆ ಮುಂದಷ್ಟೇ ಹೇಳಿದ್ದು. ವೆಲಾಸಿಟಿನು ಪಾಸಿಟಿವ್ ಯಾಕೆ ನೆಗೆಟಿವ್ ಯಾಕೆ ಅಂತಾನು ಹೇಳಿದೆ. ಡಿಸ್ಪ್ಲೇಸ್ಮೆಂಟ್ ಪಾಸಿಟಿವ್ ನೆಗೆಟಿವ್, ಸೊ ತಟಸ್ಥನ ಅಂತ ಕೇಳಿದೆ. ಸೊ ಅದು ಯಾವ್ದಾರ ಆಗ್ಬೋದು, 3ರಲ್ಲಿ ಯಾವ್ದಾರ ಆಗ್ಬೋದು. ಹೆಂಗೆ ಅಂತ ಹೇಳ್ತೀನಿ. ಈಗ ನಾನು ಎ ಅಂತಕ್ಕಂಥ ಸ್ಪಾಟ್, ಇವಾಗ ಇಲ್ಲಿಂದ ವಿಜಯನಗರಿಂದ ಆಯ್ತಾ, ನಾನು ಎಲ್ಲಿಗೆ ಹೋಗ್ಬೇಕು, ಇವಾಗ ಮೆಜೆಸ್ಟಿಕ್ ಹೋಗ್ಬೇಕು ಅಂತ ತಿಳ್ಕೊಳ್ಳಿ. ಬೇಡ, ವಿಜಯನಗರಿಂದ ನಾನು ಇವಾಗ ಹಾಸನ ಹೋಗ್ಬೇಕು ಅಂತ ಅನ್ಕೊಳ್ಳಿ. ಆಯ್ತಾ? ಹೋಗಿರ್ಬೇಕು ಅಂತ ಅನ್ಕೊಂಡಿರ್ತೀನಿ ಆಯ್ತಲ್ಲ. ಸೊ ಹಾಸನ ಕಡೆಗೆ ಹೋದೆ ಅಂತ ಅನ್ಕೊಳ್ಳಿ. ಅದೇನಂತ ಅರ್ಥ, ಸ್ಥಾನ ಪಲ್ಲಟ ಆಯ್ತಾ, ಒಂದು ಆಬ್ಜೆಕ್ಟ್ ಡಿಸ್ಪ್ಲೇಸ್ಮೆಂಟ್ ಆಯ್ತಾ. ಇಲ್ಲಿರ್ತಕ್ಕಂಥದ್ದು ಇವಾಗ ಪಾರ್ಟ್ ಫಾರ್ ಎಕ್ಸಾಂಪಲ್ ಇಲ್ಲಿದೆ, ಇವಾಗ ಇದೆ ವಿಜಯನಗರ ಆಯ್ತಾ. ಇಲ್ಲಿಂದ ನಾನು ಎಲ್ಲಿಗೆ ಬಂದೆ, ಹಾಸನಿಗೆ ಬಂದೆ. ಏನಾಯ್ತು, ಪಾಸಿಟಿವ್ ಆಯ್ತಾ. ಸೊ ಅಂದ್ರೆ ಡಿಸ್ಪ್ಲೇಸ್ಮೆಂಟ್ ಏನಾಯ್ತು, ಪಾಸಿಟಿವ್ ಆಯ್ತು ಆಯ್ತಾ. ಇವಾಗ ಇಲ್ಲಿದೆ ಬಾಟ್ಲ್, ಇಲ್ಲಿದೆ. ನಾ ಹಾಸನಿಗೆ ಹೋಗೋ ಬಂದೆ, ಎಲ್ಲಿ ಬಂದೆ, ನಿಮ್ಮೂರು ಕೋಲಾರ ಕಡೆಗೆ ಬಂದೆ. ಸೊ ಹಿಂಗ್ ಹೋದೆ, ಏನಾಯ್ತು, ಡಿಸ್ಪ್ಲೇಸ್ಮೆಂಟ್ ನೆಗೆಟಿವ್ ಬಂತ. ಅಂದ್ರೆ ನಾನು ರೈಟಿಗೆ ಹೋಗ್ಬೇಕಾಯ್ತು, ನಾನು ಮಾಡಿದೆ ಲೆಫ್ಟಿಗೆ ಹೋದೆ. ಏನಂತ ಅರ್ಥ, ಡಿಸ್ಪ್ಲೇಸ್ಮೆಂಟ್ ಇಸ್ ನೆಗೆಟಿವ್ ಅಂತ. ಸರಿ, ನ್ಯೂಟ್ರಲ್ ಅಂತ ಒಂದು ಎಕ್ಸಾಂಪಲ್ ಕೊಟ್ಟೆ. ಹೆಂಗ್ ನ್ಯೂಟ್ರಲ್, ನನಗೆ ಯಾವ್ದು ನಿಮ್ಗೆ ಹೋಗಿದ್ವಲ್ಲಪ್ಪ, ಹೆಣ್ಣೋಡಕ್ ಹೋಗಿದ್ವಲ್ಲ ನಿಮ್ಗೆ. ಸೊ ಹೆಣ್ಣೋಡಕ್ ಹೋದ್ಮೇಲೆ ಇಲ್ಲಿಂದ ಏನ್ ಮಾಡಿದ್ವಿ, ಸೊ ಡಿಸ್ಪ್ಲೇಸ್ಮೆಂಟ್ ಹಾಸನಿಗೆ ಹೋಗಿ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಮತ್ತೆ ಏನ್ ಮಾಡಿದ್ವಿ, ವಿಜಯನಗರ್ಗೆ ಬಂದ್ವಿ. ಹೋಗಿದ್ದೆ ಬಂದೆ, ಇಲ್ಲೇನಾರ ಡಿಸ್ಪ್ಲೇಸ್ಮೆಂಟ್ ಆಯ್ತಾ? ಹೋದಾಗ ಪಾಸಿಟಿವ್ ಆಗಿತ್ತು, ಉಲ್ಟಾ ಹೋದಾಗ ನೆಗೆಟಿವ್ ಆಗಿತ್ತು. ಹೋಗ್ಬಿಟ್ಟು ಏನ್ ಮಾಡಿದೆ, ನಾನು ಇವಾಗ ವಾಪಸ್ ಬಂದೆ. ಸೊ ಅಲ್ಲಿ ಏನಾರ ಡಿಸ್ಪ್ಲೇಸ್ಮೆಂಟ್ ಆಯ್ತಾ? ಇಲ್ಲಿ ಆಗಿಲ್ಲ. ಅದಕ್ಕೆ ಸ್ಪೀಡ್ ಇಸ್ ಆಲ್ವೇಸ್ ಪಾಸಿಟಿವ್, ವೆಲಾಸಿಟಿ ಇಸ್ ಪಾಸಿಟಿವ್ ಓರ್ ಆರ್ ನೆಗೆಟಿವ್, ಡಿಸ್ಪ್ಲೇಸ್ಮೆಂಟ್ ಇಸ್ ಇಟ್ ಮೇ ಬಿ ಪಾಸಿಟಿವ್ ಆರ್ ಇಟ್ ಮೇ ಬಿ ನೆಗೆಟಿವ್ ಆರ್ ಇಟ್ ಮೇ ಬಿ ನ್ಯೂಟ್ರಲ್. ಅಂದ್ರೆ ಸ್ಥಾನ ಪಲ್ಲಟ ಅಂತಕ್ಕಂಥದ್ದು ಧನಾತ್ಮಕವಾದರೂ ಆಗಿರ್ಬೋದು, ಋಣಾತ್ಮಕನಾದ್ರೂ ಆಗಿರ್ಬೋದು, ಅಥವಾ ಶೂನ್ಯನಾದ್ರೂ ಆಗಿರ್ಬೋದು. ಆದ್ರೆ ಜವ ಅಂತಕ್ಕಂಥದ್ದು ಯಾವಾಗ್ಲೂ ಏನಾಗಿರ್ತದೆ, ಧನಾತ್ಮಕವಾಗಿರ್ತದೆ. ವೇಗ ಅಂತಕ್ಕಂಥದ್ದು ಧನಾತ್ಮಕವಾದ್ರೂ ಆಗಿರ್ಬೋದು ಅಥವಾ ಋಣಾತ್ಮಕನಾದ್ರೂ ಆಗಿರ್ಬೋದು. ಇದು ಬಂದ್ಬಿಟ್ಟು ಯಾವ್ದ್ರ ಬಗ್ಗೆ, ವೆಲಾಸಿಟಿ ರಿಲೇಟೆಡ್. ಮತ್ತೆ ಇದು ಗೊತ್ತಾಯ್ತು ನಿಮ್ಗೆ, ಮಾಸ್ ಅಂದ್ರೆ ಗೊತ್ತಾಯ್ತು ಆಯ್ತಾ. ನಿಮ್ಗೇನಾಯ್ತು, ಮಾಸ್ ಅಂದ್ರೆ ಸಾರಿ ಆಕ್ಸಿಲರೇಷನ್ ಅಂದ್ರೆ ಗೊತ್ತಾಯ್ತು. ಹಾಗಾದ್ರೆ ಮಾಸ್ ಅಂತ ಹೇಳಿದ್ರೇನು, ಮಾಸ್ ಅಂತ ಕೇಳಿದ್ರೆ ಸೊ ಇಲ್ಲಿ ವೆಯ್ಟ್ ಗೂ ಮಾಸ್ ಗೂ ಡಿಫ್ರೆನ್ಸ್ ಗೊತ್ತಿರಲಿ ಅಷ್ಟೇ. ಇದು ಗ್ರಾವಿಟಿಲೂ ಬರುತ್ತೆ. ಈಗ ಹೇಳಿರ್ತೀನಿ, ಗ್ರಾವಿಟಿ ತಕ್ಕಂಗೆ ಚೇಂಜ್ ಆದ್ರೆ ಅದು ವೆಯ್ಟ್, ಗ್ರಾವಿಟಿ ತಕ್ಕಂಗೆ ಚೇಂಜ್ ಆಗಲಿಲ್ಲ ಅಂತ ಹೇಳಿದ್ರೆ ಅದು ಮಾಸ್. ವೆಯ್ಟ್ ಈಸ್ ಚೇಂಜಸ್ ಅಕಾರ್ಡಿಂಗ್ ಟು ದಿ ಗ್ರಾವಿಟಿ. ಆಯ್ತಾ. ಮಾಸ್ ಈಸ್ ನಾಟ್ ಡಿಪೆಂಡೆಂಟ್ ಆನ್ ದಿ ಗ್ರಾವಿಟಿ. ಅಂದ್ರೆ
ಗ್ರಾವಿಟಿ ತಕ್ಕಂತ ಚೇಂಜ್ ಆಯ್ತಪ್ಪ ಅದು ವೆಯ್ಟ್, ಗ್ರಾವಿಟಿ ತಕ್ಕಂತ ಚೇಂಜ್ ಆಗಿಲ್ಲ ಅಂದ್ರೆ ಮಾಸ್ ಅಂತ ಹೇಳಿದೆ, ಹೌದಾ? ಸೊ ಅಂದ್ರೆ ಇದನ್ನ ಮಾಸ್ ನ ಇನ್ನೂ ಒಂಥರ ಡಿಫ್ರೆನ್ಶಿಯೇಟ್ ಮಾಡಬಹುದು. ಸೊ ವೆಯ್ಟ್ ನ ನಾವು W=m×g ಅಂತ ಹೇಳ್ತೀವಿ, ಆಯ್ತಾ? ಅಂದ್ರೆ ತೂಕ ಅಂತಕ್ಕಂಥದ್ದು ಒಂದು ವಸ್ತುವಿನ ಮಾಸ್ ರಾಶಿ ಮೇಲೆ ಅಥವಾ ಒಂದು ವಸ್ತುವಿನ ಜಿ ಅಂದ್ರೆ ಗ್ರಾವಿಟಿ ಮೇಲೆ ಏನಾಗಿರುತ್ತೆ, ಅವಲಂಬಿತ ಆಗಿರ್ತದೆ. ಏನೋ ತೂಕ ಅಂತಕ್ಕಂಥದ್ದು ಒಂದು ವಸ್ತುವಿನ ಮಾಸು ಅಥವಾ ಗ್ರಾವಿಟಿ ಮೇಲೆ ಏನಾಗಿರ್ತದೆ, ಅವಲಂಬಿತ ಆಗಿರ್ತದೆ ಅಂತ ಅರ್ಥ, ಆಯ್ತಾ? ಅದೇ ಮಾಸ್ ಅಂತ ವಿಚಾರಕ್ಕೆ ಬಂದಾಗ ಅದೇನಾಗಿರಲ್ಲ, ಗ್ರಾವಿಟಿ ಮೇಲೆ ಡಿಪೆಂಡ್ ಇರಲ್ಲ. ಸೊ ಟೋಟಲ್ ಆಟಮ್ಸ್ ಇನ್ ಎನ್ ಆಬ್ಜೆಕ್ಟ್ ಅಂತ ಹೇಳ್ತೀವಿ. ಅದಕ್ಕೆ ವಸ್ತುವಿನಲ್ಲಿನ ಪರಮಾಣುಗಳ ಮೊತ್ತಕ್ಕೆ ನಾವೇನಂತ ಹೇಳ್ತೀವಿ, ಮಾಸ್ ಅಂತ ಕರಿತೇವೆ. ನೀವು ಬರ್ಕೊಳಕ್ ಹೋಗ್ಬೇಡಿ, ಬರ್ಸ್ತೀನಿ ನಾನು, ಬರ್ಕೊಳಕ್ ಹೋಗ್ಬೇಡಿ. ನೀವು ಬರ್ಕೊಂಡಿಲ್ಲ ಹೋದ್ರೆ ಏನಾಗಲ್ಲ, ಕ್ಯಾಚ್ ಆಗಲ್ಲ. ಸೊ ಮಾಸ್ ಅಂತ ಹೇಳಿದ್ರೆ ಏನಂತ ಹೇಳಿದೆ, ವಸ್ತುವಿನಲ್ಲಿನ ಪರಮಾಣುಗಳ ಮೊತ್ತ, ಆಯ್ತಾ? ಟೋಟಲ್ ಆಟಮ್ಸ್ ಇನ್ ಆಬ್ಜೆಕ್ಟ್ ಅಂತ ಹೇಳಿದೆ. ಅಂದ್ರೆ ಏನಂತ ಅರ್ಥ, ನೀಲ್ ಆರ್ಮ್ಸ್ಟ್ರಾಂಗ್ ಅವರು ಎಲ್ಲಿಂದ ಸೊ ಚಂದ್ರನ್ಗೆ ಹೋಗ್ಬಿಟ್ಟು ವಾಪಸ್ ಬಂದಿದ್ರು. ನೆನ್ನೆ ಹೋಗಿದ್ರು ಇಲ್ವೋ, ಆ ನಿಜವಾದ ಘಟನೆ ಏನು ಅಂತ ಹೇಳ್ಬಿಟ್ಟು ನೆನ್ನೆ ಕ್ಲಾಸ್ ಅಲ್ಲಿ ಹೇಳಿದೆ ನಿಮ್ಗೆ, ಅಂತ ಹೋಗಿದ್ ಎಷ್ಟು ನಿಜ ಎಷ್ಟು ಇದಿರ್ಲಿಲ್ಲ ಅದೆಲ್ಲ ಹೇಳಿದ್ದೆ, ಹೌದಾ? ಸೊ ಈಗ ಇಲ್ಲಿಂದ ಏನ್ ಮಾಡಿದ್ರಪ್ಪ ಅಂತ ಕೇಳಿದ್ರೆ, ಹೋಗ್ಬಿಟ್ಟು ಏನಾದ್ರು ವಾಪಸ್ ಬಂದ್ರು. ಈಗ ಅವ್ರ ಬಾಡಿಲಿ ಒಂದು 300 ಏನಾಗಿತ್ತು ಪರಮಾಣುಗಳು ಆಟಮ್ಸ್ ಇತ್ತು ಅಂತ ಅನ್ಕೊಳ್ಳಿ. ಯಾರ ಬಾಡಿನಲ್ಲಿ? ನೀಲ್ ಆರ್ಮ್ಸ್ಟ್ರಾಂಗ್ ಅವ್ರ ಬಾಡಿನಲ್ಲಿ 300 ಇತ್ತು ಅಂತ ತಿಳ್ಕೊಳ್ಳಿ. ಅವ್ರು ಹೋಗ್ಬಿಟ್ಟು ಬಂದಾಗ ಅವ್ರ ಬಾಡಿನಲ್ಲಿ 300 ಇದ್ದಿದ್ದು ಏನಾದ್ರು 200 100 ಏನಾರು ಆಗಿತ್ತಾ? ಬೇಡ. ನೀವೇ ಇವಾಗ ಚಂದ್ರಗ್ ಹೋಗ್ತೀರಿ ವಾಪಸ್ ಬರ್ತೀರಿ ಅಂತ ತಿಳ್ಕೊಳ್ಳಿ. ನಿಮ್ಮ ಬಾಡಿಲಿ ಟ್ರಿಲಿಯನ್ ಲೆಕ್ಕಾಚಾರದಲ್ಲಿ ಸೆಲ್ಸ್ ಬರ್ತವೆ. ಬಟ್ ನಾನ್ ನಿಮ್ಗೆ ಕಾನ್ಸೆಪ್ಟ್ ಅಷ್ಟೇ ಹೇಳ್ತಾ ಇದೀನಿ. 300 ಏನಾಗಿದೆ ಆಟಮ್ಸ್ ಇಂದ ನಿಮ್ ಬಾಡಿ ಆಗಿದೆ ಅಂತ ಕೇಳಿದ್ರೆ, ಈ ಚಂದ್ರಗ್ ಹೋಗ್ಬಿಟ್ಟು ಬಂದಾಗ ಏನಾರ ಕಡಿಮೆ ಆಗುತ್ತಾ? ಕಡಿಮೆ ಆಗ್ಬೋದಿತ್ತಲ್ಲ, ಯಾಕಂದ್ರೆ ಗ್ರಾವಿಟಿ 1/6 ಇರುತ್ತಲ್ವಾ. ಗ್ರಾವಿಟಿ ಚಂದ್ರನ 1/6 ಇರುತ್ತೆ ಅಂದ್ರೆ ಕಡಿಮೆ ಆಗ್ಬೋದಾಯ್ತು, ಬಟ್ ಕಡಿಮೆ ಆಗಲ್ಲ. ಯಾಕೆಂತ ಕೇಳಿದ್ರೆ ಮಾಸ್ ಅಂತಕ್ಕಂಥದ್ದು ಅದ್ರ ಮೇಲೆ ಗ್ರಾವಿಟಿ ಮೇಲೆ ಏನಾಗಿರಲ್ಲ, ಡಿಪೆಂಡ್ ಇರಲ್ಲ. ಸೊ ನಾ ಇಲ್ಲಿಂದ ಏನಾದ್ರು 3 ಹೋದ್ನಪ್ಪ ಅಂತ ಕೇಳಿದ್ರೆ ಅಲ್ಲಿ ಚೇಂಜ್ ಆಗ್ತಕ್ಕಂಥದ್ದು ವೆಯ್ಟ್ ಏನಾಗುತ್ತೆ, ತೂಕ ಅಂತಕ್ಕಂಥದ್ದು ಏನಾಗುತ್ತೆ, ಚೇಂಜ್ ಆಗುತ್ತೆ. ಅಂದ್ರೆ 60 ಇದ್ನಪ್ಪ ಅಂತ ಕೇಳಿದ್ರೆ ಏನಾಗುತ್ತದು 10 ಆಗುತ್ತೆ. ಬಟ್ ಮಾಸ್ ಅಂತಕ್ಕಂಥದ್ದು ಏನಾಗಲ್ಲ, ಎನಿ ಕಂಡೀಷನ್ ಏನಾಗಲ್ಲ, ಚೇಂಜ್ ಆಗಲ್ಲ. ನಾನು 60 kg ಇದ್ದೆ ಅಂತ ಕೇಳಿದ್ರೆ ಏನಾಗುತ್ತೆ, ಚಂದ್ರಕ್ಕೆ ಹೋದಾಗ್ಲೂ 60 kgನೇ ಇರ್ತೀನಿ ನಾನು, ಆಯ್ತಾ? ಸೊ ಇಲ್ಲಿ ಗೊತ್ತಿರ್ಲಿ, ವೆಯ್ಟ್ ಅನ್ನ ನಾವು ನ್ಯೂಟನ್ ಅಲ್ಲಿ ಮೆಜರ್ ಮಾಡ್ತೇವೆ. ವೆಯ್ಟ್ ಈಸ್ ಮೆಜರ್ಡ್ ಇನ್ ನ್ಯೂಟನ್, ಮಾಸ್ ಈಸ್ ಮೆಜರ್ಡ್ ಇನ್ ಕೆಜಿ. ಮಾಸ್ ನಾವು ಯಾವ್ದ್ರಲ್ಲಿ, ಕೆಜಿ ನಲ್ಲಿ ಏನ್ ಮಾಡ್ತೀವಿ, ಮೆಜರ್ ಮಾಡ್ತೇವೆ, ಗೊತ್ತಾಯ್ತಾ? ವೆಯ್ಟ್ ಅನ್ನ ನ್ಯೂಟನ್ ಅಲ್ಲಿ ಮೆಜರ್ ಮಾಡ್ತೀವಿ, ಮಾಸ್ ಅನ್ನ ಕೆಜಿ ನಲ್ಲಿ ಮೆಜರ್ ಮಾಡ್ತೇವೆ, ಗೊತ್ತಾಯ್ತಲ್ಲ? ಸೊ ಮತ್ತೆ ತೂಕ ಹಾಕ್ಬೇಕಾದ್ರೆ ನಿನ್ ತೂಕ ಎಷ್ಟು ಕೆಜಿ ಅಂತ ಹೇಳ್ತೀವಲ್ಲ, ಎಷ್ಟು ವೆಯ್ಟ್ ನೀನು ಅಂತ ಹೇಳ್ಬಿಟ್ಟು ನಾನು 80 kg 86 kg ಅಂತ ಹೇಳ್ತಿರ್ತೇವೆ, ಹೌದಾ? ಬಟ್ ಹಂಗೆ ಹೇಳಂಗಿಲ್ಲ. ಆಕ್ಚುಲಿ ವೆಯ್ಟ್ ಅಂತ ಬಂದಾಗ ನ್ಯೂಟನ್ ಅಂತ ಹೇಳ್ಬೇಕು, ಮಾಸ್ ಅಂತ ಬಂದಾಗ ಕೆಜಿ ಅಂತ ಹೇಳ್ಬೇಕು. ಇದು ಮಾಸು ಮತ್ತೆ ಯಾವ್ದಕ್ಕೆ ಆಕ್ಸಿಲರೇಷನ್ ಇರ್ತಕ್ಕಂತ ಡಿಫ್ರೆನ್ಸ್ ಇದು. ಸರಿ, ಹಾಗಾದ್ರೆ ನಿಮ್ಗೆ ಇನ್ನೊಂದು ಇಮೇಜ್ ಇದೆ, ಇನ್ನೊಂದು